ಓಕೆ ಸೊಸೈಟಿ ಬೇಸ್ತಾವ್ ಓಕೆ ಸೊಸೈಟಿ 7ನೇ ಕ್ಷೇತ್ರ 12ನೇ ವಾರ್ಡ್ ಆಶೀಮಾರು ರಿಯಾಜ್ ಬರಾಬರ್ 10ನೇ ವಾರ್ಡ್ ಓಕೆ 2024-2025 ಗಂಗೊಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಗಳಾಗಿ ನಾವು 12 ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೀವಿ. ಗಂಗೊಳ್ಳಿ ಗ್ರಾಮದ ಅಭಿವೃದ್ಧಿ ಹಾಗೂ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ನಮ್ಮ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡುವ ಸಲುವಾಗಿ ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿಗಳಾಗಿ 2ನೇ ವಾರ್ಡ್ನಿಂದ ಮುಜಾಹಿದ್ ಅಲಿ ನಾಫುದಾ, ಗ್ರಾಮ ಪಂಚಾಯತ್ನ ಮಾಜಿ ಮೆಂಬರ್, PM ಹಸನರ್ ಸಾಹೇಬರು, ಜಮಾತೆ ಮುಸ್ಲಿಮಿನ್ನ ಮಾಜಿ ಅಧ್ಯಕ್ಷರು, ಅಬ್ದುಲ್ ಹಮೀದ್ ಜಮಾತೆ ಮುಸ್ಲಿಮಿನ್ನ ಮಾಜಿ ಅಧ್ಯಕ್ಷರು, ಸಾಯಿರಾ ಬಾನು ಗ್ರಾಮ ಪಂಚಾಯತ್ನ ಎಕ್ಸ್ ಮೆಂಬರ್ ಹಾಗೂ 4ನೇ ವಾರ್ಡಿನಿಂದ ಅಬ್ದುಲ್ ಹಮೀದ್ ಸಮಾಜ ಸೇವಕರು, ರೇಷ್ಮಾ ಪದ್ಮಾ ಗ್ರಾಮ ಪಂಚಾಯತ್ನ ಎಕ್ಸ್ ಮೆಂಬರ್, ಫಿಲಿಕ್ಸ್ ಸಮಾಜ ಸೇವಕರು, 10ನೇ ವಾರ್ಡ್ನಿಂದ ಜುನೈದ್ ಸಮಾಜ ಸೇವಕರು, 12ನೇ ವಾರ್ಡ್ನಿಂದ ಆಶೀಮ್ ಹಾಗೂ ರಿಯಾಜ್ ಅಹಮದ್ ಸಮಾಜ ಸೇವಕರು. ಈ 12 ಅಭ್ಯರ್ಥಿಗಳು ಸ್ವತಂತ್ರವಾಗಿ ಗಂಗೊಳ್ಳಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿಯಲಿದ್ದು, ಹಿಂದಿನ ಸರ್ಕಾರದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಬೇಸತ್ತು ಈ ವರ್ಷದ ಚುನಾವಣೆಯಲ್ಲಿ ನಾವು ಜಯಗಳಿಸಿ ಗಂಗೊಳ್ಳಿಯ ಅಭಿವೃದ್ಧಿಯನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ಚುನಾವಣೆಗೆ ಇಳಿದಿದ್ದೇವೆ. ಎಲ್ಲ ಮತದಾರ ಅಭಿಮಾನಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ, ಈ ಗ್ರಾಮಾಂತರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿರುವ 12 ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಆರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈಗ ಪಕ್ಷೇತರ ಅಭ್ಯರ್ಥಿಗೆ ಹೋಗ್ಬೋದಿತ್ತು, ನಿಮ್ಮೊಂದು ರಾಜಕೀಯ ಸಪೋರ್ಟ್ ಸಿಗ್ತದೆ ನಿಂತ್ಕೊತೀವಿ. ಹೋದ ವರ್ಷದ ಗ್ರಾಮ ಪಂಚಾಯತಿ ಸರ್ಕಾರ ಏನಿದೆ, ಕೆಲವೊಂದು ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪೂರೈಸಲಿಲ್ಲ, ಕೆಲವೊಂದು ಕೆಲಸಗಳು ಆಗದೇ ಇದ್ದ ಕಾರಣ ಆ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಲುವಾಗಿ ನಮ್ಮ ಎಲ್ಲ ನಾಯಕರು ಸೇರಿ ಪಕ್ಷೇತರವಾಗಿ ನಿಂತುಕೊಂಡು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಗಂಗೊಳ್ಳಿಯ ಎಲ್ಲ ಮತದಾರರಿಗೆ ತಲುಪಿಸುವಂತೆ ಮಾಡಬೇಕೆಂಬ ಮುಖ್ಯ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಸ್ಪರ್ಧೆಯಿಂದ ಎಲ್ಲ ಒಂದು ಕಡೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಗಂಗೊಳ್ಳಿಯ ಗ್ರಾಮದ ಅಭಿವೃದ್ಧಿ ಯೋಜನೆಗಳಿಗೆ ಅನುಗುಣವಾಗಿಯೇ ಗ್ರಾಮದ ಯಶಸ್ಸನ್ನು ಅಭಿವೃದ್ಧಿಗೊಳಿಸಬೇಕೆಂಬ ಧ್ಯೇಯೋಕ್ತಿಯೊಂದಿಗೆ ಈ ಪಕ್ಷೇತರ ಅಭ್ಯರ್ಥಿಗಳು ನಿಂತಿರುವುದರಿಂದ ಯಾವುದೇ ರಾಜಕೀಯ ಲಾಭದ ಆಸೆಗೆ ನಿಂತಿರುವಂಥ ಪಕ್ಷದ ಅಭ್ಯರ್ಥಿಗಳಲ್ಲ. ಗ್ರಾಮದ ಅನುಷ್ಠಾನ ಹಾಗೂ ಧ್ಯೇಯೋದ್ದೇಶಗಳನ್ನು ಮುಂದಿಟ್ಟುಕೊಂಡು ಏನೆಲ್ಲ ಕಾರ್ಯಾಭಿವೃದ್ಧಿ ಯೋಜನೆಗಳು ಆಗಬೇಕು ಅದನ್ನು ಅನುಷ್ಠಾನಕ್ಕೆ ತರಬೇಕೆಂಬ ಮುಖ್ಯ ಉದ್ದೇಶದಿಂದ ಈ 12 ಪಕ್ಷೇತರ ಅಭ್ಯರ್ಥಿಗಳು ನಿಂತಿರುವುದು. ಈಗ ಯಾವುದಾದ್ರೂ ರಾಜಕೀಯ ಪಕ್ಷದ ಹೇಳಿಬಿಡಿ. ರಾಜಕೀಯ ಪಕ್ಷ ಬಂದು ನಮಗೆ ಮನವೊಲಿಸಕ್ಕೆ ಬಂದಿದ್ರು, ಆದರೆ ಲಾಸ್ಟ್ ಮೂಮೆಂಟಿಗೆ ಅವರೇ ನಾಲಿಗೆ ತಪ್ಪಿದ್ರು. ನಮಗೆ ಅಲಯನ್ಸ್ ಮಾಡಿ ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ನಾವು ಪಕ್ಷದ ಪರವಾಗಿ ನಿಮ್ಮನ್ನು ಹಾಕ್ತೇವೆ ಅಂತ ಹೇಳಿ ನಿನ್ನೆ ಕೊನೆ ಗಳಿಗೆಯಲ್ಲಿ 7 ಗಂಟೆಗೆ ಫೋನ್ ಮಾಡಿ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, 6 ಕಡೆ ಅವರು ಹಾಕ್ತಾ ಇದ್ದಾರೆ, 16 ಕಡೆ ಅವರು ಹಾಕ್ತಾ ಇದ್ದಾರೆ, ಅದಕ್ಕೆ ನಮಗೆ ನಮ್ಮ ಪಾರ್ಟಿಯವರಿಗೆ ಮೈನಸ್ ಆಗ್ತದೆ ಅಂತ ಹೇಳಿ ನಿಮಗೆ ಕೊಟ್ಟ ನಾಲಿಗೆ ನಾವು ಮುರಿತಾ ಇದ್ದೇವೆ ಅಂತ ಹೇಳಿದರು. ಕಡೆಗೆ ಹೇಳಿದರು ನೀವು ಪಕ್ಷೇತರವಾಗಿ ನಿಲ್ಲುದರೆ ನಿಲ್ಲಿ ಅಂತ ಹೇಳಿ ಹೊತ್ತಿಗೆ ಎಲ್ಲ ಪಕ್ಷ ಈಗ ಪಕ್ಷೇತರವಾಗಿ ಅಂತ ಹೇಳಿದರೆ ಇವರ ನಾಯಕತ್ವದಲ್ಲಿ ಮುಂದಾಳುತ್ವದಲ್ಲಿ ಅಂದರೆ ಇವರ ನಾಯಕತ್ವದಲ್ಲಿ ಎಲ್ಲ ಪಕ್ಷದವರು ಒಟ್ಟುಗೂಡಿದ್ದಾರೆ, ಅದಕ್ಕೊಂದು ಬಲ ಬಂದಿದೆ. ಇವತ್ತು ಪಕ್ಷೇತರವಾಗಿ ನಾವು ನಾಮಪತ್ರ ಸಲ್ಲಿಸುವತ್ತಿಗೆ ಸುಮಾರು ಒಂದು 50 ಜನ ಇದ್ದಿದ್ರು. ಯಾವುದೇ ರಾಜಕೀಯ ಪಕ್ಷದ ಜೊತೆ ಇಷ್ಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವತ್ತಿಗೆ ಇಷ್ಟು ಜನ ಸೇರಲಿಲ್ಲ. ಅಂದರೆ ಸಮಾಜದ ಈಗ ಗೊಂಗೊಳ್ಳಿಯ ನಾಗರಿಕರು ಚೇಂಜಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ಪಕ್ಷೇತರವಾಗಿ ಒಂದೇ ಪ್ಲ್ಯಾಟ್ಫಾರ್ಮ್ ಇವರ ಮುಂದಾಳತ್ವದಲ್ಲಿ ನಾವು ಬಂದಿದ್ದೇವೆ. ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತೇವೆ, ಗೆಲ್ಲುವ ಸಂಪೂರ್ಣ ನಮಗೆ ವಿಶ್ವಾಸ ಇದೆ.
ಪಕ್ಷೇತರರಾಗಿ ನಾವು ನಿಂತಿದ್ದು ಒಟ್ಟಾಗಿ ನಾವು 11 ಅಭಿವೃದ್ಧಿಗಳನ್ನು ಇಳಿಸಿದ್ದೇವೆ. 11 ಅದರಲ್ಲಿ ನಾವು ಒಂದು ಕ್ರಿಶ್ಚಿಯನು ಹಿಂದೂ ಯಾವುದೇ ಭೇದ ಭಾವ ಇಲ್ಲದ ನಾವು ಅವರನ್ನು ತೆಗೆದುಕೊಂಡು ನಾವು ಯಾವುದೇ ಸಮುದಾಯ ಅಂತ ಹೇಳಿ ಅಲ್ಲ, ನಮ್ಮ ಸಮುದಾಯವು ಮುಖ್ಯ. ಇನ್ನೊಂದು ಎಲ್ಲ ಜಾತಿ ಧರ್ಮವನ್ನು ಎಲ್ಲ ಭೇದವನ್ನು ಬಿಟ್ಟು ಒಳ್ಳೆ ರೀತಿ ನಮ್ಮ ಗೊಂಗೊಳ್ಳಿಯ ಗ್ರಾಮದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೇವೆ ಇನ್ಶಾಲ್ಲ. ಮತ್ತು ನಮ್ಮ ಇಂದಿನ ಪಂಚಾಯತ್ಗ ಆಡಳಿತವು ಯಾವುದೇ ಕೆಲವೊಂದು ಅಭಿವೃದ್ಧಿ ಎಷ್ಟು ಬೇಕಾದ್ರೂ ಮಾಡ್ಬೋದಿತ್ತು. ಅವರು ಅಭಿವೃದ್ಧಿ ಕುರಿತು ಅವರು ಚಿಂತಿಸಲಿಲ್ಲ. ಅವರು ಈ ಅಭಿವೃದ್ಧಿಯನ್ನು ಬಗ್ಗೆ ಚಿಂತಿಸದ ಬೇರೆ ವಿಷಯದಲ್ಲಿ ಅವರು ಚಿಂತಿಸಿ ಈ ಸಮಯವನ್ನು ಕಳೆದುಕೊಂಡಿದ್ದಾರೆ 5 ವರ್ಷ. ಇನ್ನು ನಮ್ಮ ಒಂದು ಫೋಕಸ್ ಏನಂತ ಹೇಳಿದರೆ, ನಮ್ಮೊಟ್ಟಿಗೆ ಕೆಲವರು ಯಂಗ್ಮೆನ್ಸ್ಗಳು ನಮಗೆ ಹೆಚ್ಚು ಪ್ರೆಷರ್ ಮಾಡಿದ್ರಿಂದ ನಾವು ಆಗ ಕಾಂಗ್ರೆಸ್ ಅವರೊಟ್ಟಿಗೆ ಮಾತುಕತೆ ಮಾಡಿದಾಗ ಅವರು ನಮಗೆ ಯಾವುದನ್ನು ಅದಕ್ಕೆ ಬಲಪಡಿಸಲಿಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಇನ್ನು ನಮ್ಮ ಯಾವುದು ಗುರಿ, ನಾವು ಇನ್ನು ಈ ಗೊಂಗೊಳ್ಳಿ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಒಂದು ಗುರಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ಒಗ್ಗೂಡಿ ಇವತ್ತು ನಾವು ಗೊಂಗೊಳ್ಳಿಯನ್ನು ಬಲಪಡಿಸಬೇಕಂತೇಳಿ ನಾವು ಒಟ್ಟುಗೂಡಿದ್ದೇವೆ. सर हाथ नीचे करिए अंगली थैंक यू।